ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನ್ಯಾಳ್ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ನನ್ನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ನಾನು ಬೆಳಗ್ಗೆ 6 ಗಂಟೆಯಿಂದನೇ ನಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಡೈಲಿ ರೊಟ್ಟಿ ಚಪಾತಿ ಮಾಡಿ ಬೇಜಾರಾಗಿತ್ತು. ಅದಕ್ಕೆ ಇವತ್ತು ಫಾಸ್ಟ್ ಮತ್ತು ಸಿಂಪಲ್ಲಾಗಿ ಅಂಥೇಳಿ ರೈಸ್ದು ರೆಸಿಪಿ ಮಾಡ್ಕೊಳಕತ್ತೀನಿ. ರೈಸ್ ರೆಸಿಪಿ ಅಂದರೆ ಇವತ್ತು ಪಾಲಕ್ ಪಲಾವ್ ಮಾಡ್ಕೊಳಕತ್ತೀನಿ. ಫಸ್ಟ್ ಈ ಕಡೆ ಹಾಲು ಕಾಯಿಸ್ಕೊಳಕ್ಕೆ ಇಟ್ಟಿನಿ ರೀ. ಈಗ ರೈಸ್ ಜೊತೆ ಸ್ವಲ್ಪ ಸಾಂಬಾರು ಅದೇನಾರ ಬೇಕಲ್ಲ, ಅದಕ್ಕೆ ಸಾಂಬಾರು ಮಾಡೋಕ್ಕಂಥೇಳಿ 1-2 ಟೊಮೆಟೊ ತೊಗೊಂಡಿನಿ ಮತ್ತು ಚೆನ್ನಾಗಿ ಬೇಳೆ ತೊಗೊಂಡು ಸಾಂಬಾರು ಮಾಡ್ಕೊಳಕತ್ತೀನಿ. ಅದ್ರಾಗೆ ಸ್ವಲ್ಪ ಪಾಲಕ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಳೆ ಹಾಕಿದ್ರೆ ಜಲ್ದಿನೇ ಕುದಿತಾವು ಕಾಳು. ಇದರಿಂದ ಮತ್ತು ಫಾಸ್ಟ್ ಸಾಂಬಾರು ಮಾಡ್ಕೋಬೋದು ಅಂಥೇಳಿ ಚೆನ್ನಾಗಿ ಬೇಳೆ ಯೂಸ್ ಮಾಡೀನಿ. ಅದ್ರಾಗೆ ಸ್ವಲ್ಪ ಪಾಲಕ್ ಕೊಟ್ಟು ಹಾಕ್ಕೊಳಕತ್ತೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದ್ರಾಗೇ ಕರಿಬೇವನ್ನ ಹಾಕಿಬಿಟ್ಟೀನಿ. ಕರಿಬೇವು ಹಾಕಿದ್ರೆ ಒಂದು ಸ್ವಲ್ಪ ಸಾಂಬಾರು ಫ್ಲೇವರ್ ಚಲೋ ಬರ್ತದೆ ಅಂಥೇಳಿ ಇವೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು 1-2 ಸಿಟಿ ಆಗೋ ತನಕ ಬೇಯಿಸಾಕಿಡ್ತೀನಿ. ಬೇಯಿಸಾದ್ಮೇಲೆ ಸಾಂಬಾರು ಮಾಡ್ಕೊತೀನಿ. ಪಾಲಕ್ಕದೆಲ್ಲ ನಿನ್ನೆ ರಾತ್ರಿನೇ ಎಲ್ಲ ಕಟ್ ಮಾಡಿ ಹೊಳ್ಕೊಂಡು ಇಟ್ಕೊಂಡಿದ್ದೆ ರೀ. ಹಾಗೆ ಸ್ವಲ್ಪ ನಾಷ್ಟಕ್ಕಂತೇಳಿ ಫ್ರೂಟ್ಸ್ ಅಂದರೆ ದಾಳಿಂಬ್ರಿ ಇದ್ದು ದಾಳಿಂಬೆ ಹಣ್ಣನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ರೈಸ್ ಮಾಡ್ಕೋಬೇಕಂಥೇಳಿ ಪಲಾವ್ ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಪಲಾವ್ ರೈಸ್ ಭಾಳ ಫಾಸ್ಟ್ ಮಾಡ್ಕೊಂಡು ಬಿಡ್ಬೋದು ತಗೋ ಅಂಥೇಳಿ ನಾನು ಅಂದ್ಕೊಂಡಿದ್ನಿ. ಬಟ್ ನನಗೆ ಇವತ್ತು ಅನ್ನಿಸ್ತು ನಮ್ದು ರೊಟ್ಟಿ ಚಪಾತಿ ಮಾಡೋದನ್ನೇ ಭಾಳ ಈಸಿ ಅಂಥೇಳಿ. ಬಂದ ತಕ್ಷಣ ಬಡ ಹಿಟ್ಟು ನಾದ್ಕೊಂಡು ಇಟ್ಕೊಂಡು ಆಮೇಲೆ ರೊಟ್ಟಿ ಮಾಡ್ಕೊಂಡು ಬಿಡ್ಬೋದು ಅಥವಾ ರೊಟ್ಟಿ ಪಲ್ಯ ಫಾಸ್ಟ್ ಆಗಿಬಿಡ್ತೈತಿ. ಈ ರೈಸನ್ನು ಯಾವುದೋ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೋ, ಅದನ್ನ ಎಲ್ಲ ಹೋಳ್ಕೋಬೇಕು ತೊಳ್ಕೊಬೇಕು, ಇಷ್ಟರೊಳಗಾಗಿ ಲೇಟೇ ಆಗಿಬಿಡ್ತದೆ ಅದು ಕುದ್ದು ಬರೋದ್ರೊಳಗಾಗಿ. ಟೊಮೆಟೊ ಕಟ್ ಮಾಡತ್ತಿದ್ದೆ ರೀ, ನೋಡಿದೆ ಹುಳ ಆಗಿದ್ದು. ಅವೇನು ಕಾಣಿಸ್ತಿರ್ಲಿಲ್ಲ. ನಾವು ಫುಲ್ ತೀಕ್ಷ್ಣವಾಗಿ ಡೀಪಾಗಿ ನೋಡಾಕತ್ತಿದ್ನಿ. ಅವಾಗ ಒಂದು ಸ್ವಲ್ಪ ಹುಳ 1-2 ಕಾಣಿಸಿದ್ದು. ಅದಕ್ಕೆ ಒಗದು ಬಂದೆ. ಇವಾಗ ಮಳೆಗಾಲೆಲ್ಲ ಸ್ವಲ್ಪ ಟೊಮೆಟೊ ಒಳಗೆ ಹುಳ ಭಾಳ ಇರ್ತಾವೆ. ಆದಷ್ಟು ಭಾಳ ಡೀಪಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆಲ್ಲ ಅಂತಿದ್ರೆ ನಿನ್ನ ಮೂಗು ನಿನ್ನ ಕಣ್ಣು ಎಲ್ಲ ಭಾಳ ಶಾರ್ಪ್ ಅಂಥೇಳಿ. ಅದು ಇವತ್ತು ಯೂಸ್ ಆಯ್ತು. ಅಡುಗೆ ಮಾಡುವಾಗ ಅದು ಯೂಸ್ ಆಗ್ತದೆ ರೀ. ಯಾಕಂದರೆ ಯಾವುದೇ ಅಡುಗೆ ಮಾಡುವಾಗೂ ನೋಡಿ ಅಡುಗೆ ಮಾಡ್ಬೇಕಾಗ್ತೈತಿ. ಇಲ್ಕಂದ್ರೆ ಒಂದು ಸಣ್ಣ ಹುಳ ಇದ್ರೂ ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೆ ಟೊಮೆಟೊ ಅದೆಲ್ಲ ನೋಡ್ಕೊಂಡೇ ಮಾಡ್ಕೋಬೇಕು. ಇವಾಗ ಒಂದು ಬಟಾಟಿ ಹೊಳ್ಕೊಳಕತ್ತೀನಿ ರೀ. ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಬಟಾಟಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಾಕತ್ತೀನಿ. ನಮ್ದು ಮಗಳಿಗೆ ಬಟಾಟಿ ಅಂದರೆ ಭಾಳ ಇಷ್ಟ. ಒಂದು ಸ್ವಲ್ಪ ರೈಸ್ ಒಳಗೆ ಬಟಾಟಿ ಬರಾಕತ್ತು ಅಂದ್ರೆ ಆಕಿ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾಳೆ. ಒಂದು ತುತ್ತೊಳಗೆ ಒಂದು ಬಟಾಟಿ ಇರ್ಬೇಕು, ಆಕಿ ಒಂದು ಬಟಾಟಿದು ಪೀಸ್ ಇರ್ಬೇಕು. ಅದಕ್ಕೆ ಜಾಸ್ತಿನೇ ಬಟಾಟಿ ಯೂಸ್ ಮಾಡಾಕತ್ತೀನಿ. ಇವಾಗ ಎಲ್ಲ ಥರ ಕಾಯಿಪಲ್ಯನೂ ಹೊಳ್ಕೊಂಡೆ ರೀ. ಸ್ವಲ್ಪ ಸೋರೆಕಾಯಿನೂ ಇದ್ದು ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೆ. ಹಸಿಮೆಣ್ಸಿಕಾಯಿ ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಿ. ಸ್ವಲ್ಪ ಈಗ ಸಾಂಬಾರ್ದು 2 ವಿಸಿಲ್ ಆಗಿತ್ತು ಬೇಳೆದು. ಅದಕ್ಕೆ ಸ್ವಲ್ಪ ಸಾಂಬಾರ್ದು ಪಾನಿ ಕೊಟ್ಕೊಂಡು ಆಮೇಲೆ ರೆಡಿ ಮಾಡ್ಕೊತೀನಿ ರೈಸ್ಗೆಲ್ಲ. ಸಿಂಪಲ್ಲಾಗಿ ಚೆನ್ನಾಗಿ ಬೆಳೆದ ಸಾಂಬಾರು ಮಾಡ್ಕೊಳಕತ್ತೀನಿ ರೀ. ಸಾಂಬಾರು ಮಾಡ್ಕೊಳಕ್ಕೆ ಅದೇ ಕುಕ್ಕರ್ ಒಳಗೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಅರಿಶಿನ ಮತ್ತು ಮಸಾಲೆ ಖಾರ ಇತ್ತು, ಮಸಾಲೆ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕ್ಕೊಂಡು ಸಾಂಬಾರು ಪಾನಿ ಕೊಟ್ಕೊಂಡ್ಬಿಟ್ರೆ ನಮ್ದು ಪಾಲಕ್ ಅಥವಾ ಪಾಲಕ್ನು ಸ್ವಲ್ಪ ಹಾಕಿದ್ದೆ. ಪಾಲಕ್ಕದ ಚೆನ್ನಾಗಿ ಬೆಳೆ ಸಾಂಬಾರು ರೆಡಿ ಆಗಿಬಿಡ್ತೈತಿ. ಸ್ವಲ್ಪ ತಿಳಿಯಾಗಿ ಮಾಡ್ಕೊಂಡಿದ್ದೆ, ಅಷ್ಟೇನು ಗಟ್ಟಿಯಾಗಿ ಮಾಡಿರಲಿಲ್ಲ. ಯಾಕಂದರೆ ಪಲಾವ್ ಒಳಗೇ ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತೀನಿ. ಅದಕ್ಕೆ ಸಾಂಬಾರನ್ನ ತಿಳಿಯಾಗಿ ಮಾಡ್ಕೊಂಡಿದ್ದೆ. ಟೇಸ್ಟ್ ಆಗಿತ್ತು. ಅದನ್ನು ಜಾಸ್ತಿ ಖಾರ ಏನು ಹಾಕಿರಲಿಲ್ಲ, ಯಾಕಂದರೆ ಪಲಾವ್ ಒಳಗೂ ಹಾಕಿರ್ತೀನಲ್ಲ ಮಸಾಲೆ ಅದೆಲ್ಲ. ಅದಕ್ಕೆ ಸ್ವಲ್ಪ ಹಾಕಿ ಮಾಡಿದ್ದೆ. ನಾವು ಈ ಕಡೆ ನಮ್ಮ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ರೀ. ಇವಾಗ ಬಂದ್ರು ನೋಡಿರಿ ನಮ್ಮ ಫಸ್ಟ್ ಎನ್ಕ್ವೈರಿ ಸಾಹೇಬ್ರು. ಇವತ್ತು ಏನು ಅಡುಗೆ, ಇವತ್ತು ಏನು ಮಾಡಾಕತ್ತಿ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಅವ್ರಿಗೆ ತಿನ್ನೋಂಗಿತ್ತಂದ್ರೆ ಓಕೆ, ಚಲೋ ಆಯ್ತು. 2 ಟಿಫಿನ್ ಇದನ್ನೇ ಕಟ್ಟಿಡು ಅಂಥೇಳಿ ಹೋಗ್ತಾರೆ. ಇನ್ನೊಬ್ರು ಮೇಡಮ್ ಬರ್ತಾರೆ, ಅವ್ರು ಆಮೇಲೆ ಬರ್ತಾರೆ ಎಲ್ಲ ಅಡುಗೆ ಆದಮೇಲೆ ಏನಾಯ್ತು ಇವತ್ತು ಅಂಥೇಳಿ. ಸೊ ಇವಾಗ ನಂದು ಸಾಂಬಾರು ರೆಡಿ ಆಯ್ತು ರೀ. ಇವಾಗ ಪಲಾವ್ ಸಲುವಾಗಿ ಸ್ವಲ್ಪ ಪಾಲಕ್ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಮತ್ತೊಂದು 7-8 ಮೆಣ್ಸಿಕಾಯಿ ಇದು ತೊಗೊಂಡು ಅದ್ರಾಗ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ನಿ. ಶುಂಠಿ ಅದು ಹಾಕ್ಕೊಂಡು ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿರಿ. ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ನಿ. ಕುಕ್ಕರ್ ಒಳಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಎಣ್ಣೆ ಹಾಕ್ಕೊಂಡಿದ್ದೀರಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ನಿ, ಯಾಕಂದ್ರೆ ಪಲಾವ್ಗೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ನಲ್ಲ ಅದಕ್ಕಂಥೇಳಿ. ಇವಾಗ ಕರಿಬೇವು ಹಾಕ್ಕೊಂಡು
ಮಸಾಲೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಮೊನ್ನೆ ಅದಕ್ಕೆ ಎಲ್ಲ ಥರ ಮಸಾಲೆ ಇದು ಕಾಳು ಮೆಣಸು ಲವಂಗ ಏಲಕ್ಕಿ ಇವೆಲ್ಲ ಇದ್ದು ರೀ ಅವೆಲ್ಲ ಹಾಕ್ಕೊಂಡೆ ಮತ್ತು ಚಕ್ಕೆನೂ ಹಾಕ್ಕೊಂಡಿದ್ನಿ. ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಜಾಸ್ತಿನೇ ಫ್ರೈ ಮಾಡ್ಕೋಬೇಕಾಗ್ತೈತಿ ಎಲ್ಲ ಹಸಿ ವಾಸನೆ ಹೋಗೋ ತನಕ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಬಟಾಟಿ ಮತ್ತು ಸ್ವಲ್ಪ ಸೋರೆಕಾಯಿ ಇತ್ತು, ಸೋರೆಕಾಯಿ ಒಂದು ಅರ್ಧ ಹಾಕಿದ್ನಿ. ಆಮೇಲೆ ಟೊಮೆಟೊ ಮತ್ತು ಇದು ಮಸಾಲೆ ಇದು ಪಲಾವ್ ಮಸಾಲೆ ರೀ, ಇದು ಪಲಾವ್ ಮಸಾಲೆ ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ನಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಪಾಲಕದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇವಾಗ ಒಂಥರ ಮಸ್ತ್ ಪಾಲಕದ ಪಲಾವ್ದು ಫ್ಲೇವರ್ ಮಸ್ತ್ ಬರಾಕತ್ತೈತ್ರಿ ಈ ಟೈಮ್ದಾಗ. ಮಸಾಲೆ ಅದೆಲ್ಲ ಹಾಕ್ಕೊಂಡಿದ್ದೇವಲ್ಲ ಎಲ್ಲ ಮಿಕ್ಸ್ ಆಗಿತ್ತು, ಭಾರಿ ಸ್ಮೆಲ್ ಮಸ್ತ್ ಚಂದ ಬರಾಕತ್ತಿತ್ತು. ಆ ಕಡ್ಲೆಬೇಳೆ ರಾತ್ರಿ ನೆನೆಯಾಕಿಟ್ಟಿದ್ದೆ, ಅದನ್ನೇ ಸ್ವಲ್ಪ ಕಡ್ಲೆಬೇಳೆನೂ ಹಾಕ್ಕೊಂಡೆ ಟೇಸ್ಟ್ ಬರ್ತದಂತ ಹೇಳಿ. ಅಕ್ಕಿ ಇವಾಗ ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ, ನಾನು 3 ಕಪ್ ಅಕ್ಕಿ ತೊಗೊಂಡಿದ್ನಿ. ಅದಕ್ಕೆ ಸ್ವಲ್ಪ ಕುಕ್ಕರ್ ಫುಲ್ ತುಂಬಿಬಿಡ್ತು, ನೀರು ಅಷ್ಟು ನೀರು ಹಾಕೊಳ್ಳೋಣ ಫುಲ್ ಆಗಿಬಿಡ್ತದೆ. ಇವು ಹೆಂಗೆ ಆಗ್ತದೆ ಇಲ್ಲೋ ತಂದ್ಕೊಳಕತ್ತಿದ್ದೆ ನಾನು. ಆದರೂ ಚಲೋ ಅಷ್ಟರೊಳಗೆ ಕುದ್ದಿತ್ತದು, ಏನು ತೊಂದರೆ ಇರಲಿಲ್ಲ. ಆವಾಗ ಸ್ಟಾರ್ಟಿಂಗೇ ಉಪ್ಪು ಹಾಕೋಬೇಕಿತ್ತು, ಮರ್ತು ಬಿಟ್ಟಿದ್ನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡು ಕುದಿಯೋಕೆ ಇಟ್ಟಿದ್ದೆ ರೀ. ಒಂದು 3 ವಿಸಲ್ ಆದರೆ ಸಾಕು, ಕುದೀತೈತಿ, ಚಲೋ ಆಗಿರ್ತೈತಿ. ಡೈಲಿ ಅವ್ರ ಪಪ್ಪಾನೇ ಫ್ರೀ ಹೇರ್ ಬಿಡಿಸಿ ಒಂದು ಹೆಂಗೋ ತಲೆಗೆ ಕಳಿಸ್ತಿದ್ರಿ. ಸ್ವಲ್ಪ ಕೂದಲು ಜಾಸ್ತಿ ಬಂದಾವ ಅಂತೇಳಿ ನಾನೇ ಇವತ್ತು 2 ಜುಟ್ಲ ಹಾಕಾಕತ್ತಿದ್ದೆ. ಭಾರಿ ಕ್ಯೂಟ್ ಕಾಣತ್ತಿದ್ಲ. ಅವ್ರ ಅಣ್ಣ ಆಕಿಗೆ ಏನೋ ಕಾಡಾಕತ್ತಿದ್ದಾರಿ, ಅದು ಕೋಟ್ ನಂದು ನಿಂದು ಅಂತ ಹೇಳಿ. ಸುಮ್ಮನೆ ಕೊಡಲ್ಲ ಆಕಿಗೆ, ಏನು ಒಂದು ಹೇಳಿ ಕಾಡ್ತಿರ್ತಾನೆ ರೀ. ಒಟ್ಟು ಆಕಿ ಕಾಡೋದಂದ್ರೆ ನನಗೆ ಇಷ್ಟ. ನಾ ತಲೆಯದೆಲ್ಲ ಹಿಕ್ಕಿ ಬರೋದ್ರೊಳಗಾಗಿ ಈ ಕಡೆ ನಮ್ದು ಕುಕ್ಕರ್ ಸಿಟಿ ಹೊಡ್ಯಾಕತ್ತಿತ್ತು. 1-2 ಅಥವಾ 3 ಸಿಟಿ ಕುಕ್ಕರ್ ಸಿಟಿ ಹೊಡಿತು. ಆಮೇಲೆ ನಾ ಸ್ವಲ್ಪ ಮೆತ್ತಗಾಗಕ್ಕಂತೆ ಒಂದು 5 ಮಿನಿಟ್ಸ್ ಬಿಟ್ಟೆ. ಈ ಕಡೆ ನಾಷ್ಟಕ್ಕಂತ ಹೇಳಿ ಅವ್ರಿಗೆ ಸ್ವಲ್ಪ ಆ್ಯಪಲ್ನು ಕಟ್ ಕೊಡಾಕತ್ತಿದ್ನಿ ನಾಷ್ಟ ಸಲುವಾಗಿ. ಪಲಾವ್ ಜೋಡಿ ತಿಂತಾರಂತ ಹೇಳಿ ಅವ್ನಿಗೊಂದು ಆ್ಯಪಲ್ ಮತ್ತು ಶ್ಲಾನಿಗೊಂದು ಆ್ಯಪಲ್ ಅಂತೇಳಿ 2 ಕಟ್ ಮಾಡತ್ತಿದ್ದೆ. ಅವು ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಟೈಮಿಗೆ ತಿಂತಾರಲ್ಲ, ಅದಕ್ಕೆ ಕರಿ ಕಪ್ಗೆ ಆಗ್ತಾವ ಅಂಥೇಳಿ ಸ್ವಲ್ಪ ಉಪ್ಪು ನೀರೊಳಗೆ ಹಾಕಿ ಒಂದು ಅಥವಾ 2 ನಿಮಿಷ ತೆಗೆದು ಮಿಕ್ಸ್ ಮಾಡಿ ತೆಗೆದುಬಿಟ್ರೆ ಅವು ಕಪ್ ಆಗೋದಿಲ್ಲಂತ್ರಿ. ಅದಕ್ಕೆ ಹಂಗೆ ಮಾಡಿ ತೆಗಿತಿದ್ದೆ. ಕಟ್ಟಿ ಅವ್ರಿಗೆ ಕಟ್ ಮಾಡಿ ಕೊಟ್ಟು ಇನ್ನು ಟಿಫಿನದು ಕಟ್ಬೇಕ್ರಿ ನಾನು. ಈ ಕಡೆ ನಮ್ದು ಪಲಾವ್ನು ರೆಡಿ ಆಗಿತ್ತು ರೀ. ನೋಡಿರಿ ಎಷ್ಟು ಮಸ್ತ್ ಆಗಿತ್ತು ಪಲಾವ, ಭಾರಿ ಟೇಸ್ಟಿ ಆಗಿತ್ತು. ನನಗಂತೂ ಉಳಿನೇ ಇಲ್ಲ ಪಲಾವ್. ಎಲ್ಲರೂ ಕಟ್ಕೊಂಡು ಹೋಗ್ಬಿಟ್ರೆ. ಅವ್ರ ಪಪ್ಪ ಮನೆಯೊಳಗೂ ತಿಂದರು ಮತ್ತು ಪಲಾವ್ ಚಲೋ ಆಗೈತೆ ಟಿಫಿನ್ನು ಕಟ್ ಅಂತೇಳಿ ರೊಟ್ಟಿ ಪಲ್ಯ ಮಾಡಿದ್ದೆ ಅವ್ರಿಗೆ, ಅದ್ರ ಜೊತೆ ಪಲಾವ್ನ ಕಟ್ಕೊಟ್ಟೆ. ಇಷ್ಟಪಟ್ರು, ಎಲ್ಲರೂ ಇಷ್ಟಪಟ್ಟು ತಿಂದರು. ಮಕ್ಳಿಗೂ 2 ಟಿಫಿನ್ಗೂ ಪಲಾವ್ನೇ ಕಟ್ಟಿದ್ದೆ ಮತ್ತು ಅವ್ರಿಗೊಂದು ಸ್ವಲ್ಪ ಇರಲಿ ಅಂತೇಳಿ ಹಣ್ಣುಗಳು ಕಟ್ಸಿದ್ದೆ. ಒಂದು ಸ್ವಲ್ಪ ಸೌತೆಕಾಯಿ, ಆ್ಯಪಲ್, ದಾಳಿಂಬ್ರಿ ಹಣ್ಣಿದ್ದು ದಾಳಿಂಬೆ ಹಣ್ಣು ಕಟ್ಟಿ ಕೊಟ್ಟೆ ರೀ. ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದರು. ಇವತ್ತು ಫುಲ್ ಟಿಫಿನ್ ಖಾಲಿ ಆಗಿಬಿಟ್ಟಿತ್ತು. ಪಲಾವ್ ಇದ್ರೆ ಎಲ್ಲ ತಿನ್ಕೊಂಡು ಬರ್ತಾರೆ, ರೊಟ್ಟಿ ಇದ್ದಿದ್ರೆ ರೊಟ್ಟಿ ಎಲ್ಲ ತಿನ್ಕೊಂಡು ಬಂದಿರ್ತಾರೆ, ಪಲ್ಯ ಸ್ವಲ್ಪ ಶ್ರಾವಣಿ ಬಿಟ್ಕೊಂಡು ಬಂದಿರ್ತಾಳೆ, ಅವರನ್ನು ಎಲ್ಲ ಖಾಲಿ ಮಾಡ್ಕೊಂಡು ಬಂದಿರ್ತಾನೆ ರೀ. ಓಕೆ, ಹೋಗಿ ಇವ್ರನ್ನ ಇವಾಗ ಸ್ಕೂಲಿಗೆಲ್ಲ ಬಸ್ಸಿಗೆ ಹೋಗಿ ಬಿಟ್ಟು ಬರ್ತೀನಿ. ಅದಷ್ಟು ಕೆಲಸ ಆದ್ರೆ ನಮ್ದು ಇವತ್ತಿಂದ ಹಾಫ್ ಕೆಲಸ ಮುಗ್ದಂಗೆ ನೋಡ್ರಿ. ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಮುಂದಿನ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾವೆ. ಹಾಗೆ ಇವತ್ತು ಒಂದು 5 ಮಿನಿಟ್ಸ್ ಜಲ್ದಿ ಹೋಗಿದ್ದೇವೆ. ನಾವು ಹೋಗಿ ನಿಂತು ಒಂದು 2-3 ನಿಮಿಷಕ್ಕೆ ಬಸ್ ಬಂತು, ಆರಾಮ್ ಹೋದ್ವಿ. ಡೈಲಿ ಸ್ವಲ್ಪ ಅವಸರ ಆಗ್ತಿತ್ತು. ಇವತ್ತು ಪಲಾವ್ ಇತ್ತಲ್ಲ, ಜಲ್ದಿನೇ ಆಯಿತು, ಜಲ್ದಿನೇ ಹೋಗಿ ಬಿಟ್ಟು ಬಂದೆ ಅವ್ರಿಗೆ. ಮೊದಲೆಲ್ಲ ಟಿಫಿನ್ ಬಾಕ್ಸ್ ಮತ್ತು ನೀರಿನ ಬಾಟಲ್ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದಾರೆ, ಆದರೆ ಇವಾಗೆಲ್ಲ ಸ್ಟೀಲ್ದು ಯೂಸ್ ಮಾಡಕತ್ತೀವಿ. ಪ್ಲಾಸ್ಟಿಕ್ ಅಷ್ಟೊಂದು ಸರಿಯಲ್ಲ ಅಂಥೇಳಿ. ಮತ್ತು ಸ್ಟೀಲ್ ಟಿಫಿನ್ ಬಾಕ್ಸ್ ತೊಳೆಯೋಕ್ಕೂ ಈಸಿ ಬಂದ ತಕ್ಷಣ ಎಲ್ಲರೂ ಆದಷ್ಟು ಸ್ಟೀಲ್ ಬಾಕ್ಸ್ಗಳನ್ನ ಯೂಸ್ ಮಾಡೋಣ್ರಿ. 20, 21, 22, 23, 24.
ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಶಿಪ್ ಬೆಲ್ಟ್ಕೊಂಡು ಕಟ್ಟಿದ್ರಂತ್ರಿ. ಎಲ್ಲ ಬರೋಣ ಕೌಂಟ್ ಮಾಡ್ಕೊತ ಕುಂತಿದ್ರು. ನನ್ನೂ ಜಾಸ್ತಿ ಆಗ್ಯಾವ, ಇನ್ನೂ ಜಾಸ್ತಿ ಆಗಿದಾವ ಅಂಥೇಳಿ. ಹೋದ ವರ್ಷನೂ ಮತ್ತು ಈ ವರ್ಷನೂ ಎಲ್ಲ ಕೂಡಿ ಗಾಳೆ ಮಾಡಿ ಇಟ್ಕೊಂಡು ಕುಂತಾರೆ ರೀ. ಹೋದ ವರ್ಷನೂ ಇಟ್ಕೊಂಡಾರ. ನಾನು ಕೌಂಟ್ ಮಾಡ್ಕೋತ ಕುಂತ್ಬಿಡ್ತಾರೆ, ನಾನು ಇಷ್ಟು ಫ್ರೆಂಡ್ಶಿಪ್ ಕಟ್ಟಿರು ನೋಡಿ, ನನಗೆ ಅಷ್ಟು ಕಟ್ಟಿದ್ದಾರೆ ನೋಡಿ ಅಂಥೇಳಿ. ನಮ್ಮ ಶ್ರಾವಣಿನೂ ಸ್ಕೂಲಿಂದ ಬಂದ ತಕ್ಷಣ ಬೋರ್ಡ್ ಒಟ್ಟು ಖಾಲಿ ಇಡೋಕ್ಕೆ ಬಿಡಲ್ರಿ, ಏನಾದರೂ ಒಂದು ಡ್ರಾಯಿಂಗ್ ತಗೋತ ಕುಂತಿರ್ತಾಳೆ. ಅವ್ರ ಫ್ರೆಂಡ ಗ್ರೀಟಿಂಗ್ ಕೊಟ್ಟಿದ್ರಂತ ಫ್ರೆಂಡ್ಶಿಪ್ದು, ಅದನ್ನೇ ಬೋರ್ಡ್ ಒಳಗೂ ಡ್ರಾ ಮಾಡಾಕತ್ತಿದ್ಲ. ಭಾರಿ ಕ್ಯೂಟ್ ಡ್ರಾ ಮಾಡ್ತಿರ್ತಾಳೆ ರೀ. ತನಗೆ ಹೆಂಗೆ ಬರ್ತದೆ ಹಂಗೆ ಮಾಡ್ತಾಳೆ. ಚಲೋ ಹೆಂಗೆ ಮಾಡಿದ್ದೀನಿ ನೋಡಿ ಅಂಥೇಳಿ ತೋರಿಸ್ತಿರ್ತಾಳೆ ರೀ. ಪ್ರತಿಯೊಂದೂ ಡ್ರಾಯಿಂಗ್ ಮಾಡ್ಕೊತ ಕೂಡ್ತಾಳೆ. ಆ ಬೋರ್ಡ್ ಖಾಲಿನೇ ಇರೋದಿಲ್ಲ. ಒಂದಿನಾನು ಸ್ಕೂಲ್ಗೆ ಹೋಗೋದ್ರೊಳಗಾಗಿ ತುಂಬಿಸಿ ಇಟ್ಟಿರ್ತಾಳೆ. ಡ್ರಾಯಿಂಗ್ ಹೆಂಗಾಗ್ಯದ ಅಂತ ಹೇಳ್ರಿ, ಅವಳು ಖುಷಿ ಪಡ್ತಾಳೆ. ಬಹಳ ದಿನ ಆದಮೇಲೆ ನಂದು ಓಲ್ಡ್ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರಿ. ಆವಾಗ ಒಂದು ನಮ್ಮದು ಪ್ರೈಮರಿ ಫೋಟೋ ಒಂದು ಶೇರ್ ಮಾಡಿದ್ರೆ, ಪ್ರೈಮರಿ ಫೋಟೋ ನೋಡಿ ಭಾಳ ಖುಷಿ ಆಯಿತು. ಎಷ್ಟೋ ವರ್ಷಗಳಾಯ್ತು, ಏನು 15-16 ವರ್ಷದ ಹಿಂದಿನ ಫೋಟೋ. ನಿಮ್ಗೆ ನಾನು ಇಲ್ಲಿ ನನ್ನ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ರೀ. ಫೋಟೋ ಹೆಂಗೈತೆ ಅಂಥೇಳಿ ಒಂದು ಕಮೆಂಟ್ ಮಾಡಿರಿ. ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಬಾಯ್. ಮರೆಯುವುದೆಂತು ಕಳೆದಿರೋ ದಿನಗಳನ್ನು, ಎಳೆಯ ತಂತು ಬಿಡಿದಿರೋ ಕ್ಷಣಗಳನ್ನು